ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಕೊನೆಗೂ ಸುತ್ತೋಲೆ ಬಂದಿದೆ. 2026-27ನೇ ಸಾಲಿನ ಇಲಾಖಾ ಕ್ರೀಡಾಕೂಟದ ಸಂಘಟನೆಯ ಕುರಿತಾಗಿ ಅನೇಕ ಬದಲಾವಣೆಗಳೊಂದಿಗೆ ಹೊಸ ವಿಚಾರಗಳೊಂದಿಗೆ ಈ ವರ್ಷ ಸುತ್ತೋಲೆ ಹೊರ ಬಂದಿದೆ. ಅನೇಕ ದೈಹಿಕ ಶಿಕ್ಷಣ ಶಿಕ್ಷಕರು ಬಹಳ ದಿನಗಳಿಂದ ಈ ಒಂದು ಬದಲಾವಣೆ ಏನೇನಾಗತ್ತೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಕಾತುರದಿಂದ ಕಾಯ್ತಾ ಇದ್ರು. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಏನೇನು ಬಹಳ ಮಹತ್ತರವಾದ ಬದಲಾವಣೆಗಳು ಈ ವರ್ಷದ ಕ್ರೀಡಾಕೂಟದ ಸಂಘಟನೆಯಲ್ಲಿ ಆಗ್ಲಿಕ್ಕಿದೆ. ಅಥ್ಲೆಟಿಕ್ಸ್ ಇರ್ಬೋದು, ಗೇಮ್ಸ್ ಇರ್ಬೋದು, ಇದರಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಆತ್ಮೀಯ ಸುತ್ತಲೆಯ ಟೈಟಲ್ ಅನ್ನ ಮೇಲ್ಗಡೆ ಕಾಣ್ತಾ ಇದ್ದೀರಿ. 2026-27ನೇ ಸಾಲಿನ ಇಲಾಖಾ ಕ್ರೀಡಾಕೂಟದ ಸಂಘಟನೆಯ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ರೀಡಾ ನಿಧಿಯ ಬಗ್ಗೆ ಕೊಟ್ಟಿದ್ದಾರೆ. 6-7ನೇ ತರಗತಿಯ ಪ್ರತಿ ಮಕ್ಕಳಿಂದ 10 ರೂಪಾಯಿನ ಕಲೆಕ್ಷನ್ ಮಾಡಬೇಕು. 8ನೇ ತರಗತಿ ಅಂದ್ರೆ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ 8ನೇ ತರಗತಿಯ ವಿದ್ಯಾರ್ಥಿಗಳಿಂದ ಮತ್ತು ಪ್ರೌಢಶಾಲೆಯ 8ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಂದ ಕ್ರೀಡಾ ನಿಧಿ 20 ರೂಪಾಯಿ 20 ರೂಪೀಸ್ ಕಲೆಕ್ಟ್ ಮಾಡಬೇಕು ಅನ್ನೋದನ್ನ ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನೆಕ್ಸ್ಟ್ 2026-27ನೇ ಸಾಲಿನ ಕ್ರೀಡಾ ಕ್ಯಾಲೆಂಡರ್ ಯಾವಾಗ ಏನನ್ನು ಸಂಘಟಿಸಬೇಕು ಅಂತ ಹೇಳಿ ಶಾಲಾ ಹಂತದ ಆಯ್ಕೆ ಪ್ರಕ್ರಿಯೆ ಜುಲೈ 1ರಿಂದ ಜುಲೈ 31 ಒಳಗೆ ಮುಗಿಸ್ಬೇಕು. ಕ್ಲಸ್ಟರ್ ಹೋಬಳಿ ವಲಯ ಮಟ್ಟದ್ದು ಜುಲೈ 21ರಿಂದ 31, ತಾಲೂಕು ಮಟ್ಟದ್ದು ಆಗಸ್ಟ್ 1ರಿಂದ 10, ಜಿಲ್ಲಾ ಮಟ್ಟ ಆಗಸ್ಟ್ 12ರಿಂದ 17, ವಿಭಾಗೀಯ ಮಟ್ಟ 18ರಿಂದ 25, ರಾಜ್ಯ ಮಟ್ಟ 27ರಿಂದ 31ನೇ ತಾರೀಕು ಒಳಗಡೆ ಮುಗಿಸ್ಬೇಕು. ಮತ್ತೆ ರಾಷ್ಟ್ರ ಮಟ್ಟದ್ದು SDFI ನಿರ್ದೇಶನದಂತೆ ಮಾಡಬೇಕು ಅಂತ ಹೇಳಿ ಇದರಲ್ಲಿ ಸ್ಪಷ್ಟವಾಗಿ ತಿಳಿಸಿರ್ತಾರೆ. ಆತ್ಮೀಯರೇ, ನೆಕ್ಸ್ಟ್ ಅತಿ ಮುಖ್ಯವಾಗಿರುವಂಥದ್ದು, ಇದು ನಾವು ಬಹಳ ಸಮಯದಿಂದ ಕಾಯ್ತಾ ಇದ್ದಂಥದ್ದು, ಏನು ನಿಯಮದಲ್ಲಿ ಬದಲಾವಣೆ ಆಗತ್ತೆ ಅಂತ ಹೇಳಿ ಗಮನವಿಟ್ಟು ನೋಡಿ. ಆತ್ಮೀಯರೇ, ಇಲ್ಲಿ ಅವರು ಹೇಳುವಂಥದ್ದು ಏನಂದ್ರೆ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಅಂಡರ್ 14 ಅಂದ್ರೆ 14 ವರ್ಷದ ಒಳಗಿನ ಕ್ಲಸ್ಟರ್ ಹೋಬಳಿ ಹಂತದಿಂದ ವಲಯ ಮತ್ತು ತಾಲೂಕು ಹಂತದವರೆಗೆ ಪ್ರೌಢಶಾಲಾ ಕ್ರೀಡಾಪಟುಗಳು ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಹೈಸ್ಕೂಲಲ್ಲಿ ಇರುವಂತಹ 8ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ಅವರಿಗೆ ಯಾವುದೇ ಸ್ಪರ್ಧೆ ಇರುವುದಿಲ್ಲ. ಕ್ಲಸ್ಟರ್ ಮತ್ತು ಹೋಬಳಿ ಹಂತದಿಂದ ವಲಯ ತಾಲೂಕು ಹಂತದವರೆಗೂ ಕೂಡ ಅವರಿಗೆ ಯಾವುದೇ ಸ್ಪರ್ಧೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಕ್ರೀಡಾಪಟುಗಳು ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ತಾಲೂಕು ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಸೆಲೆಕ್ಷನ್ ಟ್ರಯಲ್ ಅಲ್ಲಿ ಅನುಪಾತದ ಅನುಸಾರ 14 ವರ್ಷದ ಒಳಗಿನ ಪ್ರೌಢಶಾಲೆಯಲ್ಲಿ 8 ಮತ್ತು 9ನೇ ತರಗತಿಯಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ಸೆಲೆಕ್ಷನ್ ಟ್ರಯಲ್ ಆಯ್ಕಾ ಪ್ರಕ್ರಿಯೆಯಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅವರಿಗೆ ಕಾಂಪಿಟೇಷನ್ ಸ್ಪರ್ಧೆ ತಾಲೂಕು ಹಂತದವರೆಗೂ ಸ್ಪರ್ಧೆ ಇರುವುದಿಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ನಾವು ಗಮನಿಸಬೇಕು. ಅದರ ಬಗ್ಗೆ ಮುಂದೆ ಹೇಳಿದ್ದಾರೆ, ನೋಡ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಹೇಳಿದ್ದೇನೆಂದ್ರೆ 14-17 ವರ್ಷ ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರಿಗೆ ಹೋಬಳಿ ಕ್ಲಸ್ಟರ್ ಹಂತದ ಗುಂಪು ಆಟಗಳಲ್ಲಿ ವಿಜೇತರಾಗಿ ಪ್ರಥಮ ಸ್ಥಾನವನ್ನು ಗಳಿಸಿದ ತಂಡವನ್ನು ಮತ್ತು ಮೇಲಾಟಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿದ ಸ್ಪರ್ಧಿಗಳನ್ನು ಮುಂದಿನ ಹಂತಕ್ಕೆ ಕಳಿಸುವಂಥದ್ದು. ಇಲ್ಲಿ 14 ಮತ್ತು 17 ಅಂತ ಹೇಳಿದ್ದಾರೆ. ಇದು 14 ವರ್ಷದ ಅಂದ್ರೆ ಇಲ್ಲಿ ಪ್ರಾಥಮಿಕ ಅಂತ ಆಗ್ಬೇಕು ಇದು. ಓಕೆ, ಯಾಕಂದ್ರೆ 14 ವರ್ಷದ 8ನೇ ತರಗತಿಯ ವಿದ್ಯಾರ್ಥಿಗಳ ಬಗ್ಗೆ ಮೇಲೆ ಹೇಳಿದ್ದಾರೆ, ಅವರಿಗೆ ಯಾವುದೇ ಕಾಂಪಿಟೇಷನ್ ಇಲ್ಲ ಅಂತ. ಅಲ್ಲಿ ಉಳಿದದ್ದು ಯಾರು? 14 ವರ್ಷದ ಕೆಳಗಿನ ಅಂದ್ರೆ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು. ಓಕೆ, ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಮತ್ತು 17ನೇ ವರ್ಷದ ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರಿಗೆ ಹೋಬಳಿ ಕ್ಲಸ್ಟರ್ ಹಂತದ ಗುಂಪು ಆಟಗಳಲ್ಲಿ ವಿಜೇತರಾಗಿ ಪ್ರಥಮ ಸ್ಥಾನ ಗಳಿಸಿದ ತಂಡವನ್ನ ಮತ್ತು ಮೇಲಾಟಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿದ ಸ್ಪರ್ಧಿಗಳನ್ನ ಮುಂದಿನ ಹಂತಕ್ಕೆ ಕಳುಹಿಸುವಂಥದ್ದು. ಇಲ್ಲಿ ಗೇಮ್ಸ್ ಅಲ್ಲಿ ಪ್ರಥಮ ಬಂದವರು ಅಥ್ಲೆಟಿಕ್ಸ್ ನಲ್ಲಿ, ಮೇಲಾಟಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಂದವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಎಲ್ಲಿಂದ? ಕ್ಲಸ್ಟರ್ ಹೋಬಳಿ ಕ್ಲಸ್ಟರ್ ಹಂತದ ಗುಂಪು ಆಟಗಳಲ್ಲಿ. 14-17 ವರ್ಷದ ಒಳಗಿನ ಬಾಲಕ ಮತ್ತು ಬಾಲಕಿಯರ ಹೋಬಳಿ ಕ್ಲಸ್ಟರ್ ಹಂತದ ಮೇಲಾಟ ಅಥ್ಲೆಟಿಕ್ಸ್ಗಳಲ್ಲಿ
ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿದ ಸ್ಪರ್ಧಿಗಳನ್ನು ಮತ್ತು ವಿಜೇತ ರಿಲೇ ತಂಡವನ್ನ ಮುಂದಿನ ಹಂತಕ್ಕೆ ಗಳಿಸುವಂತದ್ದು. ಇಲ್ಲಿಯೂ ಕೂಡ ಹಾಗೇನೆ ನಾವು ಪರಿಗಣಿಸಬೇಕಾದದ್ದು 14 ಅಂದ್ರೆ ಪ್ರಾಥಮಿಕ ಶಾಲೆ ಮತ್ತು 17 ವರ್ಷದ ವಯೋಮಿತಿಯ ಬಾಲಕ ಬಾಲಕಿಯರ ಹೋಬಳಿ ಕ್ಲಸ್ಟರ್ ಹಂತದ ಮೇಲಾಟ ಅಥ್ಲೆಟಿಕ್ಸ್ಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಬರೆದವರು, ಅಥ್ಲೆಟಿಕ್ಸ್ನಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್, ಗೇಮ್ಸ್ನಲ್ಲಿ ಗಳಿಸಿದ ವಿದ್ಯಾರ್ಥಿಗಳು ಮತ್ತು ವಿಜೇತ ರಿಲೇ ತಂಡವನ್ನು ಮುಂದಿನ ಹಂತಕ್ಕೆ ಕಳುಹಿಸುವಂಥದ್ದು. ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ರಿಲೇ ಫಸ್ಟ್ ಮಾತ್ರ ಮುಂದಿನ ಹಂತಕ್ಕೆ ಹೋಗುತ್ತೆ. ಅದಾದ ಮೇಲೆ ಮತ್ತೇನು ಹೇಳ್ತಾರೆ ನೋಡಿ, 14-17 ವರ್ಷ ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರ ಕ್ಲಸ್ಟರ್ ಮತ್ತು ಹೋಬಳಿ ಹಂತದಲ್ಲಿ ಪ್ರತಿ ಸ್ಪರ್ಧೆಯಲ್ಲಿ ಕನಿಷ್ಠ 2 ಅಥವಾ 2ಕ್ಕಿಂತ ಹೆಚ್ಚು ತಂಡಗಳು ಭಾಗವಹಿಸಿದ್ರೆ ಮಾತ್ರ ಅಲ್ಲಿ ಕಾಂಪಿಟೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಅದು ನಮ್ಗೆ ಗೊತ್ತಿರುವಂಥದ್ದೇ. 14 ವರ್ಷ ವಯೋಮಿತಿಯೊಳಗಿನ ಸರಕಾರಿ ಮತ್ತು ಅನುದಾನದ ರಹಿತ ಬಾಲಕ ಬಾಲಕಿಯರಿಗೆ 6 ಮತ್ತು 7ನೇ ತರಗತಿಯಲ್ಲಿ ವ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಯಾವುದಾದರೂ 2 ಗುಂಪು ಆಟಗಳಲ್ಲಿ ಮತ್ತೆ ರಿಲೇಯನ್ನು ಹೊರತುಪಡಿಸಿ 3 ಮೇಲಾಟಗಳಲ್ಲಿ ಭಾಗವಹಿಸಬಹುದು. ಇಲ್ಲಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಅಂದ್ರೆ 14 ವರ್ಷದ ಒಳಗಿನ ವಿದ್ಯಾರ್ಥಿಗಳು, ಅಂದ್ರೆ ಇಲ್ಲಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಅಂದ್ರೆ 6-7ನೇ ತರಗತಿ ವಿದ್ಯಾರ್ಥಿಗಳು 2 ಗೇಮ್ಸ್ ಅಲ್ಲಿ ಮಾತ್ರ ಭಾಗವಹಿಸಬಹುದು. 2 ಗುಂಪು ಆಟ, 3 ಮೇಲಾಟ ಅಥ್ಲೆಟಿಕ್ಸ್ ನಲ್ಲಿ ಭಾಗವಹಿಸಬಹುದು. ಪ್ಲಸ್ 1 ರಿಲೇ, ಅವರಿಗೆ 14 ವರ್ಷದ ಒಳಗಿನವರಿಗೆ 4x100 ರಿಲೇ ಮಾತ್ರ ಇರುತ್ತೆ. 1 ರಿಲೇಯಲ್ಲಿ ಭಾಗವಹಿಸೋದು. ಗರಿಷ್ಠ ಅವರು ರಿಲೇಯನ್ನು ಸೇರಿಸಿ 6 ಸ್ಪರ್ಧೆಗಳಲ್ಲಿ ಮಾತ್ರ ಭಾಗವಹಿಸ್ಲಿಕ್ಕೆ, 3 ಮೇಲಾಟ, 2 ಗುಂಪು ಆಟ, 1 ರಿಲೇ, ಗರಿಷ್ಠ 6 ಸ್ಪರ್ಧೆಯಲ್ಲಿ ಮಾತ್ರ ಅವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್, ಕ್ಲಸ್ಟರ್ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದಂತಹ ಪ್ರಾಥಮಿಕ ಶಾಲಾ ತಂಡವನ್ನ ಮುಂದಿನ ಹಂತಕ್ಕೆ ಕಳುಹಿಸುವುದು. ಯಾವುದೇ ಆಯ್ಕೆ ಇರುವುದಿಲ್ಲ. ಇಲ್ಲಿ ಹೋಬಳಿ ಮತ್ತು ಕ್ಲಸ್ಟರ್ ಮಟ್ಟದಲ್ಲಿ ಯಾವ ಟೀಮ್ ಫಸ್ಟ್ ಬಂದಿರುತ್ತೆ ಆ ಸಂಪೂರ್ಣ ಟೀಮ್ ಮುಂದಿನ ಹಂತಕ್ಕೆ ಹೋಗುತ್ತೆ, ಅಂದ್ರೆ ತಾಲೂಕು ಹಂತಕ್ಕೆ ಹೋಗುತ್ತೆ. ತಾಲೂಕು ಹಂತದಲ್ಲಿ ಏನಾಗುತ್ತೆ ನೋಡಿ, ತಾಲೂಕಾ ಹಂತದಲ್ಲಿ ವಿಜೇತರಾದಂತಹ 6-7ನೇ ತರಗತಿಯ ಪ್ರಾಥಮಿಕ ಶಾಲಾ ಮಕ್ಕಳ ಜೊತೆಯಲ್ಲಿ ಉತ್ತಮ ಕೌಶಲ್ಯಭರಿತ ಪ್ರೌಢಶಾಲೆಯ 8, 9, 10ನೇ ತರಗತಿಯ 14 ವರ್ಷದ ಒಳಗಿನ ವಿದ್ಯಾರ್ಥಿ, ವ್ಯಾಸಂಗ ಮಾಡುತ್ತಿರುವಂಥ ವಿದ್ಯಾರ್ಥಿ ಅಂದ್ರೆ ಅವನು ಹೈಸ್ಕೂಲಲ್ಲಿ ಇರ್ತಿದ್ರೆ ಅವನು ಯಾವುದೇ ಸರ್ಕಾರಿ ಅನುದಾನ ರಹಿತ ಆಗಿರಬಹುದು. ಪ್ರತಿ ಶಾಲೆಯ ಕ್ರೀಡಾಪಟುಗಳ ಅನುಪಾತದ ಅನುಸಾರದ ಮೇಲೆ 1, 2, 3, 5, 6 ಕ್ರೀಡಾವಾರು ಅನುಪಾತದ ಕೋಷ್ಟಕ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ಅವರು ಏನು ಮಾಡಬೇಕು ಅಂದ್ರೆ ಆಯ್ಕೆಯಲ್ಲಿ ಭಾಗವಹಿಸಬೇಕು. ತಾಲೂಕು ಹಂತದ ಕ್ರೀಡಾಕೂಟಕ್ಕೆ ಶಾಲೆಗಳಿಂದ ಆಯ್ಕೆ ಮಾಡಬೇಕು. ತಾಲೂಕು ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು. ಪ್ರೌಢಶಾಲೆಗಳಲ್ಲಿ 3 ಜನ ಒಂದೇ ಶಾಲೆಯ ಕ್ರೀಡಾಪಟುಗಳು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಿಲ್ಲ. ಪ್ರಾಥಮಿಕ ಶಾಲಾ ಮಕ್ಕಳೊಂದಿಗೆ ಉತ್ತಮವಾಗಿ 8, 10, 9ನೇ ತರಗತಿಯಲ್ಲಿ ಆಟ ಆಡುವಂತ ಅಂಡರ್-14 ಹುಡುಗರಿದ್ದರೆ ಅವರು ಕೇವಲ ತಾಲೂಕಾ ಮಟ್ಟದ ಸೆಲೆಕ್ಷನ್ ನಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅದು ಕಾಂಪಿಟಿಷನ್ ಅಲ್ಲ, ನೋ ಕಾಂಪಿಟಿಷನ್, ಓನ್ಲಿ ಸೆಲೆಕ್ಷನ್. ಇಲ್ಲಿ ಕೇವಲ ತಾಲೂಕಾ ಮಟ್ಟದಲ್ಲಿ ಅವರು ಆಯ್ಕೆಯಾಗಿ ತಾಲೂಕಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವುದಿಲ್ಲ. ತಾಲೂಕಾ ಮಟ್ಟದ ಟೀಮ್ ಒಟ್ಟಿಗೆ ಅವರು ಆ ವಿದ್ಯಾರ್ಥಿಗಳೊಂದಿಗೆ ಸ್ಪರ್ಧೆ ಮಾಡಿ ಅಲ್ಲಿ ಆಯ್ಕೆಯಾದರೆ ಅವರು ತಾಲೂಕಾ ಮಟ್ಟದ ಪ್ರಾಥಮಿಕ ಅಂದ್ರೆ 6-7ನೇ ತರಗತಿಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸೇರಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಅವರು ನಮ್ಮ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಇದು ನೋಡಿ ಕೋಷ್ಟಕ 15ರಲ್ಲಿ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಕೋಷ್ಟಕ 15 ನಾವು ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಕೋಷ್ಟಕ 15ರಲ್ಲಿ ಸಂಖ್ಯೆಯನ್ನ 12 ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲೆ ಅಂದ್ರೆ 6-7ನೇ ತರಗತಿಯ ವಿದ್ಯಾರ್ಥಿಗಳು ಕಬಡ್ಡಿ ಟೀಮಲ್ಲಿ ಒಟ್ಟು 12 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಇರುವಂತದ್ದು. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಇದನ್ನ 12 ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡ್ಲಿಕ್ಕೆ ಇರುವಂತದ್ದು. ಒಂದು ಟೀಮ್ ವಿನ್ ಆಗುತ್ತೆ ಕಬಡ್ಡಿಯಲ್ಲಿ. ಆ ಪ್ರಾಥಮಿಕ ಶಾಲೆಯ 12 ಮಕ್ಕಳು ಇರ್ತಾರೆ. ಈ 12 ಮಕ್ಕಳು ಡೈರೆಕ್ಟ್ ಆಗಿ ಆಯ್ಕೆ ಆಗ್ತಾರೆ. ಅವರ ಜೊತೆ ಗರಿಷ್ಠ 3 ವಿದ್ಯಾರ್ಥಿಗಳು ಅಂದ್ರೆ ಆಯ್ಕೆ ಪ್ರಕ್ರಿಯೆಗೆ ಬಂದಂತಹ 20 ವಿದ್ಯಾರ್ಥಿಗಳಿದ್ರೆ ಆ 20ರಲ್ಲಿ 3 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಆ 3 + 12 ಒಟ್ಟು 15 ವಿದ್ಯಾರ್ಥಿಗಳನ್ನು ರ್ಯಾಂಕಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ 1ರಿಂದ 15ರವರೆಗೆ
ಈ ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗನ್ನು ಕೊಟ್ಟು ಇದರಲ್ಲಿ 1ರಿಂದ 12 ಬಂದಂತಹ ವಿದ್ಯಾರ್ಥಿಗಳನ್ನು ಕಬಡ್ಡಿ ತಂಡಕ್ಕೆ ಆಯ್ಕೆ ಮಾಡುವಂಥದ್ದು. ಖೋಖೋ ಕೂಡ ಅದೇ ರೀತಿಯಲ್ಲಿ 1ರಿಂದ 12 ರ್ಯಾಂಕಿಂಗ್ ಬಂದಂತಹ ವಿದ್ಯಾರ್ಥಿಗಳನ್ನು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡುವಂಥದ್ದು. ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್, ನೆಟ್ಬಾಲ್, ಇಷ್ಟು ಕ್ರೀಡೆಗಳಲ್ಲಿ ಗರಿಷ್ಠ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅಂದರೆ ಟೀಮಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅವರು ಒಂದೇ ಶಾಲೆಯವರಿಗೆ ಆಗಿರಬಾರ್ದು. ಒಂದು ಶಾಲೆಯಿಂದ ಗರಿಷ್ಠ 2 ವಿದ್ಯಾರ್ಥಿಗಳಿಗೆ ಮಾತ್ರ ಆಯ್ಕೆ ಪ್ರಕ್ರಿಯೆಯಲ್ಲಿ ಅವಕಾಶ ಇರುತ್ತೆ. ಇಲ್ಲಿ ನೋಡಿ, ಸಾಧ್ಯತೆಗಳ ಬಗ್ಗೆ ನಾವು ಚರ್ಚೆ ಮಾಡಿದರೆ, ಒಂದು ವೇಳೆ ಪ್ರಾಥಮಿಕ ಶಾಲೆಯ 12 ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿದ್ದರೆ ಆ 12 ವಿದ್ಯಾರ್ಥಿಗಳು ನೇರವಾಗಿ ಆಯ್ಕೆ ಮಾಡ್ತಾರೆ. ಒಂದೇ ಒಂದು ವಿದ್ಯಾರ್ಥಿಗೂ ಕೂಡ 8ನೇ ತರಗತಿಯ ವಿದ್ಯಾರ್ಥಿಗೆ ಅವಕಾಶ ಇರುವುದಿಲ್ಲ. ಈ 12 ವಿದ್ಯಾರ್ಥಿಗಳಿಗಿಂತ ಇಲ್ಲಿ ಭಾಗವಹಿಸಿದಂಥ 3 ವಿದ್ಯಾರ್ಥಿಗಳು ಚೆನ್ನಾಗಿದ್ದರೆ ಮಾತ್ರ, ಕೌಶಲ್ಯಭರಿತವಾಗಿದ್ದರೆ, ಅವರ ಆಟ ಚೆನ್ನಾಗಿದ್ದರೆ ಮಾತ್ರ ಈ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ. ಇದರಲ್ಲಿ 3 ವಿದ್ಯಾರ್ಥಿಗಳು ಆಯ್ಕೆ ಆದರೆ ಪ್ರಾಥಮಿಕ ಶಾಲೆಯಿಂದ 9 ವಿದ್ಯಾರ್ಥಿಗಳು ಇಲ್ಲಿಂದ -3 ಆಗ್ತಾರೆ. ಇಲ್ಲಿ ಒಂದು ವೇಳೆ 2 ವಿದ್ಯಾರ್ಥಿಗಳ ಆಯ್ಕೆ ಆದರೆ ಇಲ್ಲಿ ಇಬ್ಬರು ಮೈನಸ್ ಆಗ್ತಾರೆ, 10 ವಿದ್ಯಾರ್ಥಿಗಳಾಗತ್ತೆ. ಇಲ್ಲಿ ಒಬ್ಬರು ಮಾತ್ರ ಆಯ್ಕೆ ಆದರೆ ಇಲ್ಲಿ 11 ಆಯ್ಕೆ ಆಗುತ್ತೆ. ಸೊ ಇಲ್ಲಿ ಸಾಧ್ಯತೆಗಳು ಪ್ರೈಮರಿಯಿಂದ ಅಂದರೆ 6-7ನೇ ತರಗತಿಯ 12 ವಿದ್ಯಾರ್ಥಿಗಳ ಆಯ್ಕೆಯಾಗುವಂಥ ಸಾಧ್ಯತೆ ಇದೆ, ಅಥವಾ 11 ವಿದ್ಯಾರ್ಥಿ 8ನೇ ತರಗತಿಯ 1 ವಿದ್ಯಾರ್ಥಿ, ಅಥವಾ 10 ವಿದ್ಯಾರ್ಥಿ ಪ್ರೈಮರಿ, 2 ವಿದ್ಯಾರ್ಥಿಗಳು ಹೈಸ್ಕೂಲ್, ಗರಿಷ್ಠ 9 ವಿದ್ಯಾರ್ಥಿಗಳು ಪ್ರಾಥಮಿಕ, ಕನಿಷ್ಠ 9 ವಿದ್ಯಾರ್ಥಿಗಳು ಪ್ರಾಥಮಿಕ, ಗರಿಷ್ಠ 3 ವಿದ್ಯಾರ್ಥಿಗಳು 8ನೇ ತರಗತಿಯಲ್ಲಿ ಅಥವಾ 9ರಲ್ಲಿ ಕಲಿಯುತ್ತಿರುವಂತಹ 14ರ ವಯೋಮಿತಿಯ ಬಾಲಕರಿಗೆ ಅವಕಾಶ ಇದೆ. ಇದು ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಸೊ ವೆಯ್ಟ್ ಲಿಫ್ಟಿಂಗಿಗೆ ಹೋದರೆ ಒಬ್ಬ ವಿದ್ಯಾರ್ಥಿ ಪ್ರಾಥಮಿಕ ವಿಭಾಗದಿಂದ, ಒಬ್ಬ ವಿದ್ಯಾರ್ಥಿ ಹೈಸ್ಕೂಲ್ ವಿಭಾಗದಿಂದ, ಅಂದರೆ 8ನೇ ತರಗತಿಯ ವಿದ್ಯಾರ್ಥಿ. ಬಾಕ್ಸಿಂಗ್ನಲ್ಲಿ ಕೂಡ ಅದೇ ನಿಯಮ ಅನ್ವಯ ಆಗತ್ತೆ. ಸೊ ಇಲ್ಲಿ ಹಾಕಿ, ಫುಟ್ಬಾಲ್, ಇಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನೋಡಿ. ಇದು ಗರಿಷ್ಠ ಸಂಖ್ಯೆ ನೇರವಾಗಿ ಆಯ್ಕೆ ಆಗಲಿಕ್ಕೆ ಅವಕಾಶ. ಇಷ್ಟು ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳೊಂದಿಗೆ ಪೈಪೋಟಿ ನಡೆಸಿ ಅಂತಿಮವಾಗಿ ಇದೇ ನಂಬರ್ಸ್, ಇಲ್ಲಿ ಏನು ಗರಿಷ್ಠ ವಿದ್ಯಾರ್ಥಿಗಳಿದಾರಲ್ಲ ಅದೇ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಆಯ್ಕೆ ಆಗ್ತಾರೆ. ಇಲ್ಲಿಂದ ಎಷ್ಟು ಮೈನಸ್ ಆಗ್ತಾರೆ ಅಷ್ಟು ವಿದ್ಯಾರ್ಥಿಗಳು ಇಲ್ಲಿ ಪ್ಲಸ್ ಆಗ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಪಾಯಿಂಟ್ ನಂಬರ್ 8ರಲ್ಲಿ ನೋಡಿ, ಪ್ರಾಥಮಿಕ ಶಾಲೆಯ 6-7 ತರಗತಿಯಲ್ಲಿ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಮಕ್ಕಳಿಗಿಂತ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ 8, 9, 10ನೇ ತರಗತಿಯ ಮಕ್ಕಳು ಪ್ರತಿಭಾನ್ವಿತ ಕ್ರೀಡಾಪಟುಗಳಾಗಿದ್ದರೆ ತಾಲೂಕು ಹಂತದ ಆಯ್ದ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅಂತಹ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಆಯ್ಕೆ ಮಾಡಿಕೊಂಡು ನಂತರ ನೋಡಿ, ಅಂತಹ ಕ್ರೀಡಾಪಟುಗಳನ್ನು ಮೊದಲು ಆಯ್ಕೆ ಮಾಡಿಕೊಳ್ಬೇಕು. ಅದಾದ ಮೇಲೆ ಅವರನ್ನು ಆಯ್ಕೆ ಮಾಡಿಕೊಂಡು ನಂತರ ತಾಲೂಕು ಆಯ್ಕೆ ಸಮಿತಿಯು ಪ್ರತಿಭಾನ್ವಿತ 3 ಜನ ಪ್ರೌಢಶಾಲೆಯ ಕ್ರೀಡಾಪಟುಗಳನ್ನು ಪ್ರಥಮ ಸ್ಥಾನ ಪಡೆದ ಪ್ರಾಥಮಿಕ ಶಾಲೆಯ ತಂಡದೊಂದಿಗೆ ಸೇರಿಸಿ ತಾಲೂಕು ತಂಡವನ್ನು ರಚಿಸಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳಿಸುವಂಥದ್ದು. ಇದೇ ವಿಷಯವನ್ನು ನಾನು ಹಿಂದಿನ ಸ್ಲೈಡಲ್ಲಿ ನಿಮಗೆ ವಿವರಿಸಿರುವಂಥದ್ದು. ಕ್ರೀಡಾಪಟುಗಳು ನೀಡುವ ಕೌಶಲ್ಯದ ಆಧಾರದ ಮೇಲೆ ಅವರು ಪಡೆದ ರ್ಯಾಂಕಿಂಗ್ ಪೊಸಿಷನ್ ನಿಗದಿಪಡಿಸಿ ತಂಡಕ್ಕೆ ಬೇಕಾಗುವ ಸ್ಥಾನವನ್ನು ಕೊಡಬೇಕು. ನೆಕ್ಸ್ಟ್ ಹೇಳ್ತಾರೆ, ಪ್ರಾಥಮಿಕ ಶಾಲೆಯ ಕ್ರೀಡಾಪಟುಗಳಿಗಿಂತ ಪ್ರೌಢಶಾಲೆಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವ ಕ್ರೀಡಾಪಟುಗಳು ಉತ್ತಮ ಕೌಶಲ್ಯ ಹೊಂದಿದ್ರೆ ಮಾತ್ರ ಆಯ್ಕೆಗೆ ಪರಿಗಣಿಸಬೇಕು. ಇದು ಕಡ್ಡಾಯ ಅಲ್ಲ. ಪ್ರಾಥಮಿಕ ಶಾಲೆ 12 ವಿದ್ಯಾರ್ಥಿಗಳು ಭಾಗವಹಿಸಬಹುದು, ಹೈಸ್ಕೂಲಿನ ಒಂದೇ 1 ವಿದ್ಯಾರ್ಥಿಗಳು ಭಾಗವಹಿಸದೇ ಇರಬಹುದು. ಇದು ಕಡ್ಡಾಯ ಅಲ್ಲ. ಬದಲಾಗಿ ಅವರಕ್ಕಿಂತ ಪ್ರಾಥಮಿಕ ಶಾಲೆಗಿಂತ ಉತ್ತಮ ಆಟಗಾರರಾಗಿದ್ದರೆ ಮಾತ್ರ ಅವರಿಗೆ ಅವಕಾಶ ಕೊಡುವಂಥದ್ದು, ಆಯ್ಕೆಗೆ ಪರಿಗಣಿಸುವಂಥದ್ದು. ಇಲ್ಲದಿದ್ದರೆ ವಿಜೇತ ಪ್ರಾಥಮಿಕ ಶಾಲಾ ತಂಡವನ್ನೇ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು. ಇದು ಒಂದು ಬಿಗ್ ಮೈನಸ್ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್, 14 ವರ್ಷ ವಯೋಮಿತಿಯ ಪ್ರಾಥಮಿಕ ಶಾಲಾ ತಂಡದ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಮ್ಮೆ 8, 9, 10ನೇ ತರಗತಿಯ ಪ್ರೌಢಶಾಲೆಯ ಕ್ರೀಡಾಪಟುಗಳು ಭಾಗವಹಿಸಿದ ನಂತರ ತಮ್ಮಷ್ಟೇ ಶಾಲೆಯ ಪ್ರೌಢಶಾಲೆಯ 17ರ ವಯೋಮಿತಿಯ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕಿಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ 3 ಕ್ರೀಡಾಪಟುಗಳು ತುಂಬ ಚೆನ್ನಾಗಿದ್ದಾರೆ, ವಾಲಿಬಾಲ್ ಪ್ಲೇಯರ್ಸ್, ನೀವು ಅವರನ್ನು 17ರ ವಯೋಮಿತಿಯಲ್ಲಿ ಆಡಿಸ್ತೀರಿ. ಓಕೆ, ಅದಾದ ಮೇಲೆ
ಅಥ್ಲೆಟಿಕ್ಸ್ನಲ್ಲಿ 17ರ ವಯೋಮಿತಿ ವಾಲಿಬಾಲ್ ಟೀಮಲ್ಲಿ ಅವರು ಆಡಿದರೆ ಅವರಿಗೆ ಮತ್ತೆ ಆಯ್ಕೆ ಪ್ರಕ್ರಿಯೆಗೆ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ಒಂದು. ಎರಡನೇದಾಗಿ ಅವರು 17ರ ವಯೋಮಿತಿಯಲ್ಲೇ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಬೇಕು ಮೇಲಾಟಗಳಲ್ಲಿ. ಅವರು ಮತ್ತೆ 14ರ ವಯೋಮಿತಿಯಲ್ಲಿ ಮೇಲಾಟಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಒಂದು ಸಲ 14ರ ವಯೋಮಿತಿಯವರು 17ರ ವಯೋಮಿತಿಗೆ ಹೋದರೆ ಅವರು ಮತ್ತೆ 14ರ ವಯೋಮಿತಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ತಮ್ಮದೇ ಶಾಲೆಯ ಪ್ರೌಢಶಾಲೆ 17ರ ವಯೋಮಿತಿ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಅಂದರೆ 14 ವರ್ಷದಲ್ಲಿ ಭಾಗವಹಿಸಿದರೆ ಅವರು 14ರಲ್ಲೇ ಭಾಗವಹಿಸಬೇಕು. ಆಯ್ಕೆಯಲ್ಲಿ ಭಾಗವಹಿಸಿದ್ರು ಮತ್ತೆ ಬಂದು 17ರ ಟೀಮಲ್ಲಿ ಆಡ್ತೇನೆ ಅಂದರೆ ಅದಕ್ಕೆ ಅವಕಾಶ ಇಲ್ಲ. 17ರಲ್ಲಿ ಆಡಿದರೆ ಮತ್ತೆ ಅಥ್ಲೆಟಿಕ್ಸಿಗೆ ಬಂದು ನಾನು 14ರಲ್ಲಿ ಭಾಗವಹಿಸ್ತೇನೆ ಅಂಡರ್ 14 ಅಂತ ಹೇಳಿದರೆ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇರುವುದಿಲ್ಲ. ಇದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳಿರುವಂಥದ್ದು. ನೋಡಿ, ಇಷ್ಟು ಗೇಮ್ಗಳನ್ನು ಪ್ರಾಥಮಿಕ ಕ್ಲಸ್ಟರ್ ಮಟ್ಟದಿಂದ ಹೋಬಳಿ ಮಟ್ಟದಿಂದ ಆಡಿಸಲಾಗುತ್ತೆ. ಕಬಡ್ಡಿ, ಖೋಖೋ, ವಾಲಿಬಾಲ್, ಥ್ರೋಬಾಲ್, ಅಥ್ಲೆಟಿಕ್ಸ್. ಓಕೆ, ತಾಲೂಕು ಮಟ್ಟದಲ್ಲಿ ಇಷ್ಟು 18 ಆಟಗಳನ್ನು ಆಡಿಸಲಾಗುತ್ತೆ. ಇದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದು ಆಯ್ಕೆ ಪ್ರಕ್ರಿಯೆಯ ಕೋಸ್ಟರ್, ಇದು ಟೇಬಲ್ ಏನಿದೆ ಇದ್ರ ಬಗ್ಗೆ ನಾವು ಈಗಾಗಲೇ ನೋಡಿದ್ವಿ. ಆದ್ಮೇಲೆ ಇದೊಂದು ಬಹಳ ಮುಖ್ಯವಾದಂತಹ ಬದಲಾವಣೆ ನಾವು ಗಮನಿಸಬೇಕಾದದ್ದು ಏನಂದರೆ, ಈ ವರ್ಷ 8ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಕೇವಲ ಆಯ್ಕೆ ಪ್ರಕ್ರಿಯೆಯಲ್ಲಿ ಮಾತ್ರ ಭಾಗವಹಿಸಬಹುದು. ಅಲ್ಲಿಂದ ತಾಲೂಕು ಮಟ್ಟದಿಂದ ಅವರು ಆಯ್ಕೆಯಾಗಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಅವರು ಟೀಮ್ ಒಟ್ಟಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಈಗ ಗೇಮ್ಸ್ ಬಗ್ಗೆ ನೋಡಿದ್ವಿ. ಮುಂದೆ ನಾವು ನೋಡೋಣ ಅಥ್ಲೆಟಿಕ್ಸ್ ಬಗ್ಗೆ ಏನು ಹೇಳ್ತಾರೆ. 14 ವರ್ಷದ ವಯೋಮಿತಿಯೊಳಗಿನ ಬಾಲಕ ಮತ್ತು ಬಾಲಕಿಯರ ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಪ್ರಾಥಮಿಕ ಶಾಲೆಗಳಲ್ಲಿನ ತರಗತಿಯ ವಿಜೇತ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿಕೊಂಡು ನಂತರ 8 ಮತ್ತು 9ನೇ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಾ ಇರುವಂತಹ 14ರ ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರಿಗೆ ಪ್ರತಿ ಶಾಲೆಯಿಂದ ಒಂದು ಸ್ಪರ್ಧೆಗೆ ಗರಿಷ್ಠ ಒಂದು ಸ್ಪರ್ಧಿಯು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ನೀಡಬೇಕು. ನಂತರ ಪ್ರತಿ ಸ್ಪರ್ಧೆಯಿಂದ ಉತ್ತಮ ಒಂದು ಸ್ಪರ್ಧಿಯನ್ನು ಆಯ್ಕೆ ಮಾಡಿಕೊಂಡು ತರುವಾಯ ಪ್ರಾಥಮಿಕ 6-7ನೇ ತರಗತಿಯ ಪ್ರಥಮ ದ್ವಿತೀಯ ಸ್ಥಾನ ಪಡೆದ 2 ಸ್ಪರ್ಧಿಗಳೊಂದಿಗೆ ಪ್ರೌಢಶಾಲೆಯಲ್ಲಿ ಆಯ್ಕೆಯಾಗಿರುವ ಒಂದು ಸ್ಪರ್ಧಿಯು ಒಟ್ಟು 3 ಸ್ಪರ್ಧಿಗಳು ಭಾಗವಹಿಸಿ ಸ್ಪರ್ಧಿಸಿ ಇದರಲ್ಲಿ ಉತ್ತಮ ಸಮಯ, ದೂರ, ಎತ್ತರ ಇರುವಂತಹ ಒಬ್ಬ ವಿದ್ಯಾರ್ಥಿ ಜಿಲ್ಲಾ ಹಂತಕ್ಕೆ ಆಯ್ಕೆ ಆಗ್ತಾನೆ. ಆದ್ಮೇಲೆ ಇನ್ನು ಸರಳವಾಗಿ ಹೇಳಬೇಕಂದ್ರೆ, ಪ್ರಥಮವಾಗಿ ನಾವು ಕಾಂಪಿಟೇಷನ್ ಮಾಡಬೇಕಾಗಿರುವಂಥದ್ದು 6-7ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಅದರಲ್ಲಿ ಏನು ವಿನ್ ಆಗ್ತಾರೆ ಅವ್ರಿಗೆ ಪ್ರೈಸಸ್ ಎಲ್ಲ ಸಿಗುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಇರುತ್ತೆ ಸೆಲೆಕ್ಷನ್ ಏನಾಗಿರುತ್ತೆ ಅಂದರೆ, ಇಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ನಾವೇನು ಕಾಂಪಿಟೇಷನ್ ಮಾಡ್ತೇವೆ ಇದರಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಬಂದಂಥ 2 ವಿದ್ಯಾರ್ಥಿಗಳನ್ನು ನಾವು ಒಂದು ಕಡೆ ಇಟ್ಟರೆ 8ನೇ ತರಗತಿ 9ನೇ ತರಗತಿಯಲ್ಲಿರುವಂತಹ ಅಂಡರ್ 14 10, 20, 30, 50, 100 ಎಷ್ಟೇ ವಿದ್ಯಾರ್ಥಿಗಳು ಬಂದಿರಲಿ 100 ಮೀಟ್ರಿಗೆ ಒಂದು 100 ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಆಯ್ಕೆ ಪ್ರಕ್ರಿಯೆಯಲ್ಲಿ ಅಂತಾದರೆ ಆ 100 ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಯನ್ನು ಮಾಡಿ, ಅದು ಆಯ್ಕೆ ಸ್ಪರ್ಧೆ ಆಯ್ಕೆಯನ್ನು ಮಾಡಿ ಒಬ್ಬ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಬೇಕು. ಈ ಒಬ್ಬ ವಿದ್ಯಾರ್ಥಿ ಅಂಡರ್ 14 8 ಮತ್ತು 9ನೇ ತರಗತಿ ವಿದ್ಯಾರ್ಥಿ, ಅವನ ಜೊತೆ 2 ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು, ಒಟ್ಟು 3 ವಿದ್ಯಾರ್ಥಿಗಳೊಂದಿಗೆ ಇನ್ನೊಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತೆ. ಆ ಸ್ಪರ್ಧೆಯಲ್ಲಿ ವಿಜೇತರಾದಂತಹ 2 ಪ್ರಥಮ ದ್ವಿತೀಯ ಸ್ಥಾನ, ಅದು 2 ಪ್ರಾಥಮಿಕ ಶಾಲೆಯಲ್ಲೂ ಪಡ್ಕೊಂಡವರು ಇರ್ಬೋದು ಅಥವಾ ಒಂದು ಪ್ರಾಥಮಿಕ ಮತ್ತು ಒಂದು ಪ್ರೌಢಶಾಲೆ 8ನೇ ತರಗತಿ ವಿದ್ಯಾರ್ಥಿ ಪಡಿಬಹುದು. 2 ಸಾಧ್ಯತೆ ಇರುವಂಥದ್ದು. ಈ 2 ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರೆ. ಇಲ್ಲಿ 8ನೇ ತರಗತಿಯ ಅಂಡರ್ 14ನ 2 ವಿದ್ಯಾರ್ಥಿಗಳು ಹೋಗುವಂಥ ಸಾಧ್ಯತೆಯೇ ಇಲ್ಲ. ಗರಿಷ್ಠ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಅವಕಾಶ. ಪ್ರಾಥಮಿಕ ವಿಭಾಗದಲ್ಲಿ ಗರಿಷ್ಠ 2 ವಿದ್ಯಾರ್ಥಿಗಳು ಭಾಗವಹಿಸಬಹುದು. ಆದರೆ ಜಿಲ್ಲಾ ಮಟ್ಟಕ್ಕೆ ಹೋಗುವಾಗ ಪ್ರತಿ ಇವೆಂಟಿಗೆ 2 ವಿದ್ಯಾರ್ಥಿಗಳು ಮಾತ್ರ ಇರ್ತಾರೆ. ರಿಲೇಗೆ ಹೇಗೆ? ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಒಬ್ಬ ಕ್ರೀಡಾಪಟು ರಿಲೇ ಹೊರತಾಗಿ 3 ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು. ಇದರ ಬಗ್ಗೆ ನಾವು ಏನು ಹೇಳ್ತಾರೆ ಅಂದರೆ, ಹೋಬಳಿ ಕ್ಲಸ್ಟರ್ ಹಂತದಿಂದ ರಾಜ್ಯ ಮಟ್ಟದವರೆಗೆ 14 ವರ್ಷ ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರಿಗೆ 4x100 ರಿಲೇ ಮಾತ್ರ ಇರುತ್ತೆ. ನೋಡಿ, ಅಂಡರ್ 14 ಅವರಿಗೆ ಅಂದರೆ ಪ್ರಾಥಮಿಕ, ಇದು ಅಂಡರ್ 14 ಅಂದಾಗ ನಾವು ಪ್ರಾಥಮಿಕ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ 4x100 ರಿಲೇ ಮಾತ್ರ ಇರ್ತದೆ. ಓಕೆ, 4x400 ರಿಲೇ ಇರುವುದಿಲ್ಲ ಅವರಿಗೆ.
4x100 ಅಂಡರ್ 17 ಅವರಿಗೆ 4x100 4x400 ಎರಡೂ ರಿಲೇ ಇರುತ್ತೆ. 17 ವರ್ಷದ ಒಳಗಿನ ವಯೋಮಿತಿಯ ಬಾಲಕ ಬಾಲಕಿಯರಿಗೆ ತಾಲೂಕು ಹಂತದಲ್ಲಿ ವಿಜೇತ ತಂಡದಿಂದ 4 ವಿದ್ಯಾರ್ಥಿಗಳು, ಉಪವಿಜೇತ ತಂಡದಿಂದ ಉತ್ತಮ ಸಮಯ ಇರುವಂಥದ್ದು. ಇದೊಂದು ಬಹಳ ಕಷ್ಟ. 4 ವಿದ್ಯಾರ್ಥಿಗಳು ರನ್ನರ್ಸ್ ಇರ್ತಾರೆ. ಆ ರನ್ನರ್ಸಲ್ಲಿ ಇಬ್ಬರು ಬೆಸ್ಟ್ ಟೈಮಿಂಗ್ ಇರುವಂಥ ವಿದ್ಯಾರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡೋದು ಸ್ವಲ್ಪ ಕಷ್ಟಕರವಾಗುತ್ತೆ. ಆದರೆ ಅಲ್ಲಿನ ಪಿ ಟೀಚರಿಗೆ ಗೊತ್ತಿರುತ್ತೆ ಯಾರು ಇಬ್ಬರು ಬೆಸ್ಟ್ ಕ್ರೀಡಾಪಟುಗಳಂತ. ಸೊ ಅವರು ಹೆಸರನ್ನು ಕೊಡ್ತಾರೆ. ಪ್ಲಸ್ ಇದು ಸೆಕೆಂಡ್ ಪ್ಲೇಸ್ ಬಂದಂಥ 2 ವಿದ್ಯಾರ್ಥಿಗಳು, ಪ್ರಥಮ ಸ್ಥಾನ ಗಳಿಸಿದ ತಂಡದಿಂದ 4 ವಿದ್ಯಾರ್ಥಿಗಳು, 4+2 ಒಟ್ಟು 6 ವಿದ್ಯಾರ್ಥಿಗಳ ರಿಲೇ ತಂಡ ಮುಂದಿನ ಹಂತಕ್ಕೆ ಅಂದರೆ ಜಿಲ್ಲಾ ಮಟ್ಟಕ್ಕೆ ಹೋಗುತ್ತೆ. ಸೊ ಇದು ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು. ಓಕೆ, ಸೊ ಇಲ್ಲಿ 4 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದ, 2 ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಒಟ್ಟು 6 ವಿದ್ಯಾರ್ಥಿಗಳು ಏನಾಗ್ತಾರೆ, ಆಯ್ಕೆ ಆಗ್ತಾರೆ. ಹಾಗಾದ್ರೆ ಅಂಡರ್ 14 ಹೇಗಾಗತ್ತೆ ಕಾಂಪಿಟಿಷನ್? ಅಂಡರ್ 14 ರಿಲೇ ತಂಡದಲ್ಲಿ 8 ಮತ್ತು 9, 10ನೇ ತರಗತಿಯ ಕ್ರೀಡಾಪಟುಗಳಿಗೆ ಒಂದು ಶಾಲೆಯಿಂದ ಒಬ್ಬ ಕ್ರೀಡಾಪಟು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಈಗ ರಿಲೇಯಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಶಾಲೆಯಿಂದ ನಮ್ಮ ಶಾಲೆ GH ಸಾವರ್ಸಿ ಇಲ್ಲಿಂದ ಒಬ್ಬ 4x100 ರಿಲೇಗೆ ಒಬ್ಬನನ್ನು ನಾನು ಕರ್ಕೊಂಡು ಬರ್ಬೋದು. ಈ ರೀತಿ ಒಂದು 50 ಶಾಲೆ ಇದ್ದರೆ 50 ಶಾಲೆಯಿಂದ 50 ಕ್ರೀಡಾಪಟುಗಳು ಬರ್ತಾರೆ. ಈ 50 ಕ್ರೀಡಾಪಟುಗಳು ಬಂದರೆ ಈ 50 ಕ್ರೀಡಾಪಟುಗಳಲ್ಲಿ ಬೆಸ್ಟ್ ಒಬ್ಬ ಕ್ರೀಡಾಪಟುವನ್ನು ನಾವು ಆಯ್ಕೆ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಇಲ್ಲಿ 50 ಇದ್ರೂ ಕೂಡ ಒಬ್ಬನಿಗೆ ಮಾತ್ರ ಅವಕಾಶ ಇರೋದು. ಯಾರು? 8, 9, 10ನೇ ತರಗತಿಯಲ್ಲಿ ಇರುವಂತಹ 8 ಅಂಡರ್ 14 ವಿದ್ಯಾರ್ಥಿ. ಅವನು ಏನು ಮಾಡ್ತಾನೆ ನೋಡಿ, ಪ್ರಾಥಮಿಕ ಶಾಲೆಯ ತಾಲೂಕು ಹಂತದ ವಿಜೇತ ತಂಡದ 4 ಸ್ಪರ್ಧಿಗಳು, ಉಪವಿಜೇತ ತಂಡದಿಂದ 2 ಸ್ಪರ್ಧಿಗಳು, ಈಗ ಇಲ್ಲಿ ಇದ್ದಾಗೆ 4+2 6 ಸ್ಪರ್ಧಿಗಳಾದವು. ಸ್ಪರ್ಧಿಗಳನ್ನು ಸೇರಿಸಿ ಆಯ್ಕೆ ಪ್ರಕ್ರಿಯೆಗೆ 8, 9, 10ನೇ ತರಗತಿಯಿಂದ ಭಾಗವಹಿಸಿದ ಒಬ್ಬ ಕ್ರೀಡಾಪಟುವಿನ ಸಮಯ ಈ 6 ಪ್ರಾಥಮಿಕ ಕ್ರೀಡಾಪಟುಗಳಿಗಿಂತ ಉತ್ತಮವಾಗಿದ್ದರೆ ಮಾತ್ರ ಅವನನ್ನು ಪರಿಗಣಿಸುವಂಥದ್ದು. ಈ ಸಂದರ್ಭದಲ್ಲಿ ಒಟ್ಟು 7 ಸ್ಪರ್ಧಿಗಳಲ್ಲಿ ಉತ್ತಮ ಸಮಯ ಹೊಂದಿರುವಂಥ 6 ಸ್ಪರ್ಧಿಗಳನ್ನು ಶ್ರೇಯಾಂಕ ರ್ಯಾಂಕನ್ನು ಕೊಟ್ಟು ಮುಂದಿನ ಹಂತಕ್ಕೆ ತೇರ್ಗಡೆಗೊಳಿಸಬೇಕು. ಇಲ್ಲಿ ಪ್ರಾಥಮಿಕ ಶಾಲೆಯ ವಿನ್ನರ್ಸ್, ಇಲ್ಲಿ ಹೈಸ್ಕೂಲಲ್ಲಿದ್ದ ಹಾಗೆ ವಿನ್ನರ್ಸಿಂದ 4 ವಿದ್ಯಾರ್ಥಿಗಳು, ರನ್ನರ್ಸಿಂದ 2 ವಿದ್ಯಾರ್ಥಿಗಳು, 6 ವಿದ್ಯಾರ್ಥಿ. 8, 9, 10ನೇ ತರಗತಿಯ 50 ವಿದ್ಯಾರ್ಥಿಗಳು ಅಲ್ಲಿ ಆಯ್ಕೆಗೆ ಬಂದಿದ್ದರು ರಿಲೇ. ಇಲ್ಲಿಂದ ಒಬ್ಬ ವಿದ್ಯಾರ್ಥಿ, 6+1 7 ವಿದ್ಯಾರ್ಥಿಗಳೊಂದಿಗೆ ಮತ್ತೆ ಕಾಂಪಿಟೇಷನನ್ನು ಮಾಡಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿ 7ರಲ್ಲಿ ಅತ್ಯುತ್ತಮವಾದ 6 ವಿದ್ಯಾರ್ಥಿಗಳು ಅಲ್ಲಿ ಮುಂದಿನ ಹಂತಕ್ಕೆ ಹೋಗ್ತಾರೆ. ಇಲ್ಲಿ 7ನೇ ವಿದ್ಯಾರ್ಥಿ ಪ್ರೌಢಶಾಲೆಯಿಂದನೂ ಆಯ್ಕೆ ಆಗಿರಬಹುದು, ಅಥವಾ ಪ್ರಾಥಮಿಕ ಶಾಲೆಯ ಒಬ್ಬ ವಿದ್ಯಾರ್ಥಿ ಮೈನಸ್ ಆಗಬಹುದು, ಅಥವಾ ಹೈಸ್ಕೂಲಿನ ಅಂಡರ್ 14ನ ಒಬ್ಬ ವಿದ್ಯಾರ್ಥಿ ಮೈನಸ್ ಆಗ್ಬೋದು. ಗರಿಷ್ಠ 5 ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ರಿಲೇ ಹಡಲ್ಸ್ ಬಗ್ಗೆ ಹೇಳಿದ್ದಾರೆ. 400 ಮೀಟರ್ ಹಡಲ್ಸ್ ಏನಿದೆ ಅದು 17ರ ವಯೋಮಿತಿಗೆ ಮಾತ್ರ ಇರುತ್ತೆ ನೋಡಿ. ಪ್ರಥಮ ದ್ವಿತೀಯ ಸ್ಥಾನ ಪಡೆದಂತಹ ವಿಜೇತ ಕ್ರೀಡಾಪಟುಗಳ ಆಯ್ಕೆ ಆಗ್ತಾರೆ. ಹೋಬಳಿ ಹಂತದಲ್ಲಿ 17ರ ವಯೋಮಿತಿಯವರಿಗೂ ಕೂಡ 110 ಹಡಲ್ಸ್ ಇರುತ್ತೆ. ಬಾಲಕಿಯರಿಗೆ 100 ಮೀಟರ್ ಹಡಲ್ಸ್ ಇರುತ್ತೆ. 14 ವರ್ಷದ ಒಳಗಿನವರಿಗಾದರೆ 80 ಮೀಟರ್ಸ್ ಹಡಲ್ಸ್ ಇರುತ್ತೆ. ಸೊ ಇದಿಷ್ಟು ಬಹಳ ಮುಖ್ಯವಾಗಿರುವಂತಹ ಆಯ್ಕೆ ಮಾಡುವಂತಹ ಏನು ಪದ್ಧತಿ ಇದೆ ಸಂಪೂರ್ಣವಾಗಿ ಬದಲಾವಣೆಯಾಗಿದೆ. ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅವಕಾಶವನ್ನು ಈ ಒಂದು ನಿಯಮದ ಬದಲಾವಣೆ ನೀಡಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇನ್ನು SGFI ನಿಯಮದಂತೆ ಯಾವ ರೀತಿ ಆನ್ಲೈನಲ್ಲಿ ತುಂಬಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಇವತ್ತಿನ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.